ನಮಸ್ತೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಕೂಡ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಂಬಂಧಪಟ್ಟ ವಿಡಿಯೋನನ್ನೇ ಮಾಡ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ, ಅಂಬಿಕಾ ನಾವು ಯಾವುದು ಸೀರೆ ಉಡಿಸ್ಬೇಕು ದೇವರಿಗೆ, ಯಾವ ಬಣ್ಣ ಮಹಾಲಕ್ಷ್ಮಿಗೆ ತುಂಬ ಇಷ್ಟ ಅಂತ ಹೇಳ್ಕೊಂಡು ಕಮೆಂಟ್ ಮಾಡಿದರು. ಮತ್ತು ಒಳ್ಳೆಯ ಮುಹೂರ್ತ ಯಾವುದು ನಾವು ಪೂಜೆ ಮಾಡಲಿಕ್ಕೆ ಅಂತ ಹೇಳ್ಕೊಂಡು ಕೂಡ ಹೇಳಿದರು. ನಮಗೆ ಮದುವೆಯಾಗಿ ಎಷ್ಟು ವರ್ಷಕ್ಕೆ ನಾವು ವರಮಹಾಲಕ್ಷ್ಮಿ ಪೂಜೆ ಮಾಡಬೇಕು ಅಂತ ಹೇಳ್ಕೊಂಡು ಕೂಡ ಕೇಳಿದರು. ಅದಕ್ಕೂ ಎಲ್ಲದಕ್ಕೂ ನಾನು ಇವತ್ತಿನ ವಿಡಿಯೋದಲ್ಲಿ ಉತ್ತರ ಕೊಡ್ತೇನೆ. ನೀವು ಮದುವೆಯಾಗಿ ಎಷ್ಟು ವರ್ಷಕ್ಕೆ ನಿಮಗೆ ವರಮಹಾಲಕ್ಷ್ಮಿ ಹಬ್ಬ ಸ್ಟಾರ್ಟ್ ಮಾಡಿದರೆ ಒಳ್ಳೆಯದಾಗುತ್ತೆ, ಅಂದರೆ ವ್ರತ ಸ್ಟಾರ್ಟ್ ಮಾಡಿದರೆ ಒಳ್ಳೆಯದಾಗ್ತದೆ, ಅಥವಾ ಯಾವ ಬಣ್ಣದ ಸೀರೆ ಉಡಿಸ್ಬೇಕು, ಯಾವ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತ ಹೇಳ್ಕೊಂಡು ಪ್ರತಿಯೊಂದನ್ನು ಕೂಡ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಒಬ್ಬರು ಕಮೆಂಟ್ ಮಾಡಿದ್ರು ಆಯಿತಾ, ಏನಂತ ಹೇಳಿದರೆ, ಅಕ್ಕ ನನಗೆ ವರಮಹಾಲಕ್ಷ್ಮಿ ಹಬ್ಬದ ಪೂಜೆ ಮಾಡಬೇಕು ಅಂತ ಹೇಳ್ಕೊಂಡು ಆಸೆ ಉಂಟು, ವರಮಹಾಲಕ್ಷ್ಮಿ ಪೂಜೆ ಮಾಡಬೇಕು ಅಂತ ಹೇಳ್ಕೊಂಡು ಉಂಟು. ಆದರೆ ನಾನು ಮಾಡಬಹುದಾ, ಯಾಕಂತ ಹೇಳಿದರೆ ನಮ್ಮ ಜಾತಿಯವರು ಮಾಡಬಹುದಾ ಅಂತ ಹೇಳ್ಕೊಂಡು ಕೇಳಿದರು ಆಯಿತಾ. ನಾನು ಅದಕ್ಕೆ ಎಂತ ಹೇಳಬೇಕು ಅಂತ ಹೇಳಿದರೆ, ದೇವರಿಗೆ ಆ ಜಾತಿ ಈ ಜಾತಿ ಅಂತ ಹೇಳ್ಕೊಂಡು ಇಲ್ಲ. ನೀವು ಯಾವ ಜಾತಿಯವರಾಗಿದ್ರೂ ಕೂಡ ಪೂಜೆ ಮಾಡ್ಬೋದು. ದೇವರು ನಾವು ಮನುಷ್ಯರು ಅಂತ ಹೇಳ್ಕೊಂಡು ಭೂಮಿಗೆ ಕಳಿಸಿದ್ದಾರೆ ಬಿಟ್ಟರೆ ಉಂಟಲ್ಲ, ಅದು ನೀನು ಆ ಜಾತಿ ಈ ಜಾತಿ ಅಂತ ಹೇಳ್ಕೊಂಡು ದೇವರು ಯಾರನ್ನು ಕೂಡ ಕಳಿಸ್ತಿಲ್ಲ. ನೀವು ಪೂಜೆ ಮಾಡಿದರೂ ಕೂಡ ದೇವರಿಗೆ ಸಲ್ತದೆ, ಯಾರು ಪೂಜೆ ಮಾಡಿದರೂ ಕೂಡ ದೇವರಿಗೆ ಸಲ್ತದೆ. ಆದ ಕಾರಣಕ್ಕೆ ನೀವು ಅದೆಲ್ಲ ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ನಾವು ಮಾಡಬಹುದಾ ನಾವು ಮಾಡಬಾರ್ದಾ ಅಂತ ಹೇಳ್ಕೊಂಡು. ನಾನು ನಿನ್ನೆ ವಿಡಿಯೋದಲ್ಲಿ ಏನು ಹೇಳಿದಂತ ಹೇಳಿದರೆ, ಕೆಲವರಿಗೆ ಕಲಶ ಇಟ್ಟು ಮಾಡುವ ಅಂದರೆ ಕಲಶ ಉಂಟಲ್ಲ ಅದನ್ನು ಇಟ್ಟು ಪೂಜೆ ಮಾಡುವ ಪದ್ಧತಿ ಇರ್ತದೆ, ಕೆಲವರು ಫೋಟೋವನ್ನೇ ಪೂಜೆ ಮಾಡ್ತಾರೆ ಅಂತ ಹೇಳ್ಕೊಂಡು ಆಯಿತಾ. ಅದು ಮಾತ್ರ ನೀವು ನೋಡ್ಕೋಬೇಕು. ಏನಂತ ಹೇಳಿದರೆ, ನಿಮ್ಮ ಹಳೆಯ ಇದು ಕಾಲದಿಂದ ಅಂದರೆ ನಿಮ್ಮ ಅತ್ತೆ ಆಗಲಿ ಅಥವಾ ನಿಮ್ಮ ಅಮ್ಮ ಆಗಲಿ ಕಲಶ ಇಟ್ಟು ಪೂಜೆ ಮಾಡುವ ಅಭ್ಯಾಸ ಇದ್ದರೆ ನೀವು ಮಾಡಿ. ಒಂದು ವೇಳೆ ನೀವು ಅವರು ಹಿಂದೆಲ್ಲ ಮಾಡಲಿಲ್ಲ ಆಯಿತಾ, ಅಂದರೆ ವರಮಹಾಲಕ್ಷ್ಮಿ ಹಬ್ಬನೇ ಮಾಡಲಿಲ್ಲ, ಪೂಜೆನೇನು ಮಾಡಲಿಲ್ಲ, ನಾವು ಹೊಸದಾಗಿ ಮಾಡಬೇಕು ಅಂತ ಹೇಳಿದರೆ ನಿಮಗೆ ಕಲಶ ಇಟ್ಟು ಪೂಜೆ ಮಾಡುವ ಅಗತ್ಯ ಇಲ್ಲ. ನೀವು ಮಾಮೂಲಿ ಮಹಾಲಕ್ಷ್ಮಿ ಫೋಟೋಗೆ ಪೂಜೆ ಮಾಡಿದರೆ ಸಾಕಾಗ್ತದೆ ಆಯಿತಾ. ಯಾವ ದೇವರು ಕೂಡ ನೀನು ಆ ಜಾತಿಯವನ ಈ ಜಾತಿಯವನ ಅಂತ ಹೇಳ್ಕೊಂಡು ಯಾವ ದೇವರು ಕೂಡ ನಿಮ್ಮನ್ನು ಕೇಳುವುದಿಲ್ಲ. ನೀವು ಯಾವ ಜಾತಿಯವರಾಗಿದ್ರೂ ಕೂಡ ಪೂಜೆ ಮಾಡಿದರೂ ಕೂಡ ದೇವರಿಗೆ ಅದು ಸಲ್ತದೆ. ನಿಮ್ಮ ಭಕ್ತಿ ಮಾತ್ರ ದೇವರಿಗೆ ಮುಖ್ಯವಾಗಿದೆ ಬಿಟ್ಟು ನೀನು ಯಾವ ಜಾತಿ ಅಂತ ಹೇಳ್ಕೊಂಡು ಮುಖ್ಯ ಅಲ್ಲ ಆಯ್ತಾ. ಅದನ್ನೆಲ್ಲ ನೀವು ಇಷ್ಟು ದಿವಸ ತಲೆಯಲ್ಲಿದ್ರೆ ಉಂಟಲ್ಲ, ಅದನ್ನು ತಲೆಯಿಂದ ತೆಗೆದು ಹಾಕಿ ಆಯ್ತಾ. ಭೂಮಿ ಮೇಲೆ ಬಂದ ನಂತರ ಎಲ್ಲರೂ ಜಾತಿ ಅಂತ ಹೇಳಿದ್ರೆ ಒಂದು ಗಂಡು ಎರಡು ಹೆಣ್ಣು ಆಯ್ತಾ, ಅಷ್ಟು ಮಾತ್ರ ಇರುವುದು ಬಿಟ್ಟರೆ ಉಂಟಲ್ಲ, ಆ ಜಾತಿ ಈ ಜಾತಿ ಅದೆಲ್ಲ ನಿಮಗೆ ಮುಂಚಿನ ಕಾಲದಲ್ಲಿ ಮಾಡ್ಕೊಂಡು ಬಂದಿದ್ದಾರಲ್ಲ, ಆ ಪದ್ಧತಿಯನ್ನು ಇನ್ನಾದರೂ ಅದನ್ನು ಚೇಂಜ್ ಮಾಡಿ ಎಲ್ಲರೂ ಒಂದೇ ಆಯ್ತಾ, ನಾವೆಲ್ಲರೂ ಮನುಷ್ಯರು ಅಂತ ಹೇಳ್ಕೊಂಡು ತಿಳ್ಕೊಳ್ಳುವ ಅಂತ ಹೇಳ್ಕೊಂಡು ಹೇಳ್ತೇನೆ. ಇನ್ನೊಬ್ರು ಕಮೆಂಟ್ ಮಾಡಿದ್ರು ಏನಂತ ಹೇಳಿದ್ರೆ, ಅಕ್ಕ ನಂದು ಲವ್ ಮ್ಯಾರೇಜ್ ಆಗಿದೆ, ನಾನು ವರಮಹಾಲಕ್ಷ್ಮಿ ಪೂಜೆ ಮಾಡ್ಬೋದಾ ಅಂತ ಹೇಳ್ಕೊಂಡು. ಖಂಡಿತ ಮಾಡ್ಬೋದು ಆಯ್ತಾ. ಲವ್ ಮ್ಯಾರೇಜ್ ಆದವರು ಇದು ಏನು ಹೇಳ್ತಾರೆ, ವರಮಹಾಲಕ್ಷ್ಮಿ ಹಬ್ಬ ಮಾಡಬಾರ್ದು ಅಂತ ಹೇಳ್ಕೊಂಡು ಎಲ್ಲಾದರೂ ಬರೆದಿದ್ದಾರ? ಎಲ್ಲಿ ಕೂಡ ಬರೆದಿಲ್ಲ ಆಯಿತಾ. ನಿಮಗೆ ಭಕ್ತಿ ಇದೆ ಆಯಿತಾ ಅಂತ ಹೇಳ್ಕೊಂಡು ಆದರೆ ನೀವು ಕೂಡ ಪೂಜೆ ಮಾಡ್ಬೋದು. ದೇವರು ನೀವು ಲವ್ ಮ್ಯಾರೇಜ್ ಆಗಿದ್ದ ಅಥವಾ ಅರೇಂಜ್ ಮ್ಯಾರೇಜ್ ಆಗಿದ್ದ ಅಂತ ಹೇಳ್ಕೊಂಡು ನೋಡಲಿಕ್ಕೆ ಬರುವುದಿಲ್ಲ ಆಯಿತಾ. ಲವ್ ಮ್ಯಾರೇಜ್ ಆಗಿದ್ದರೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಅಪ್ಪ ಅಮ್ಮನನ್ನು ಒಪ್ಪಿಸಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕರೆಯುವುದನ್ನು ಮರಿಬೇಡಿ. ಅವರಿಗೂ ಕೂಡ ಅರಶಿನ ಕುಂಕುಮ ಕೊಟ್ಟು ಕಳಿಸಿ, ನಿಮ್ಮ ಅಮ್ಮನಿಗೆ ನಿಮ್ಮ ಅತ್ತೆಗೆ ಆಯಿತಾ. ಆ ಥರ ಮಾಡಿದರೆ ಅವ್ರಿಗೂ ಕೂಡ ಖುಷಿ ಆಗ್ತದೆ. ಮತ್ತು ಅಕ್ಕಪಕ್ಕದ ಮನೆಯವರಿಗೂ ಕೂಡ ಉಂಟಲ್ಲ, ಇಷ್ಟು ಅವರಿಗೂ ಕೂಡ ಕರೆದು ಉಂಟಲ್ಲ ಅರಶಿನ ಕುಂಕುಮವನ್ನು ಕೊಡಿ, ಅದೇ ಅಷ್ಟೇ ಆಯಿತಾ. ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆ ಥರ ಮದುವೆ ಆಗಬೇಕು ಈ ಥರ ಮದುವೆ ಆಗಬೇಕು ಅಂತ ಹೇಳ್ಕೊಂಡು ಕೂಡ ಎಲ್ಲಿ ಕೂಡ ರೂಲ್ಸ್ ಇಲ್ಲ. ಅದೆಲ್ಲ ನಾವೇ ಕಲ್ಪನೆ ಮಾಡ್ಕೊಳ್ಳೋದು, ಅವರು ಮಾತ್ರ ಮಾಡಬೇಕು ಇವರು ಮಾತ್ರ ಮಾಡಬೇಕು ಆಯಿತಾ. ಹಾಗೆಲ್ಲ ಎಂತ ಸಹ ಇಲ್ಲ ಆಯಿತಾ. ಭಯ ಬೀಳೋದು ಇಲ್ಲ, ಭಯ ಬೀಳೋದು ಬೇಡ ಆಯಿತಾ. ನಿಮಗೆ ಯಾವ ಥರ ಹಬ್ಬ ಮಾಡಬೇಕು ಅಂತ ಇಷ್ಟ ಉಂಟು, ವರಮಹಾಲಕ್ಷ್ಮಿ ವ್ರತ ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಂಡು ಇಷ್ಟ ಉಂಟು, ಉಪವಾಸ ಮಾಡ್ತೀರಾ ಎಂತ ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಅದಾಯ್ತಾ. ನೀವು ನಿಮಗೆ ಯಾವ ರೀತಿ ಪದ್ಧತಿ ಮಾಡ್ಕೊಂಡು ಬಂದಿದ್ದೀರಾ ನೋಡಿ, ಅದೇ ರೀತಿಯಲ್ಲಿ ಹಬ್ಬ ಆಚರಣೆ ಮಾಡಿಕೊಂಡು ಹೋಗಿ. ಅದನ್ನು ಬಿಟ್ಟು ನೀವು ಇಲ್ದಿದ್ದೆಲ್ಲ ಟೆನ್ಷನ್ ಮಾಡಿಕೊಂಡು ಕೂತ್ಕೊಳ್ಬೇಡಿ. ಇವಾಗ ಎಲ್ರಿಗೂ ಗೊತ್ತಿದೆ ಏನಂತ ಹೇಳಿದರೆ, ಮೊನ್ನೆ ಜುಲೈ 25ನೇ ತಾರೀಕಿಂದ ಹಿಡಿದು ಆಗಸ್ಟ್ 25ನೇ ತಾರೀಕು ತನಕ ಶ್ರಾವಣ ಮಾಸ ಇದೆ ಅಂತ ಹೇಳ್ಕೊಂಡು ಗೊತ್ತುಂಟು ಎಲ್ಲರಿಗೂ. ಈ ಸಲ ಶ್ರಾವಣದಲ್ಲಿ 5 ಶುಕ್ರವಾರ ಬಂದಿದೆ. 5 ಶುಕ್ರವಾರದಲ್ಲಿ ಕೊನೆಯ ಶುಕ್ರವಾರ ಯಾವಾಗ ಬರುತ್ತೆ ಅಂತ ಹೇಳಿದರೆ ಆಗಸ್ಟ್ 22ನೇ ತಾರೀಕಿಗೆ ಕೊನೆಯ ಶುಕ್ರವಾರ ಬರುತ್ತೆ ಆಯಿತಾ. ನೀವು ಏನು ಮಾಡಿ ಅಂತ ಹೇಳಿದರೆ, ನಾನು ಮೊನ್ನೆ ಹೇಳಿದೆ 1ನೇ ತಾರೀಕಿಗೆ ಶುಕ್ರವಾರ ನೀವು ವರಮಹಾಲಕ್ಷ್ಮಿ ಹಬ್ಬ ಮಾಡಲಿಕ್ಕೆ ಹೋಗಬೇಡಿ, ಅದು ಒಳ್ಳೆದಿಲ್ಲ ಟೈಮ್ ಅಂತ ಹೇಳ್ಕೊಂಡು ಹೇಳಿದೆ. ನೀವೇನು ಮಾಡಿ ಅಂತ ಹೇಳಿದರೆ ಆಗಸ್ಟ್ 8ನೇ ತಾರೀಕಿಗೆ ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡಿ. ಇವಾಗ ನಿಮಗೆ ನಾನು ಹೇಳಿದೆ ಆವಾಗಲೇ ಕಲಶ ಇಟ್ಟು ಬೇಕಾದರೆ ಪೂಜೆ ಮಾಡ್ಬೋದು, ಅಥವಾ ನೀವು ಏನು ಮಾಡ್ಬೋದು ಅಂತ ಹೇಳಿದರೆ ಫೋಟೋಗೆ ಬೇಕಾದರೆ ಪೂಜೆ ಮಾಡ್ಬೋದು ಅಂತ ಹೇಳ್ಕೊಂಡು ನಿಮ್ಮ ಆಚರಣೆಗೆ ಬಿಟ್ಟಿದ್ದು ಅಂತ ಹೇಳ್ಕೊಂಡು ಹೇಳಿದ್ದೇನೆ. ನೀವು ಪೂಜೆ ಮಾಡುವ ಸಮಯ ಯಾವುದಾಗಿರಬೇಕು ಅಂತ ಹೇಳಿದರೆ, ಬೆಳಿಗ್ಗೆ ಉಂಟಲ್ಲ, ನೀವು ಅಂದರೆ ಬೆಳಿಗ್ಗೆ ಬೇಗನೆ ಇಟ್ಟು ಕಲಶ ಎಲ್ಲ ಮಾಡೋದಾದರೆ ಮುಂಚಿನ ದಿವಸನೇ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ. ಗುರುವಾರ ದಿವಸ ರಾತ್ರಿ ಎಲ್ಲ ರೆಡಿ ಮಾಡಿಕೊಂಡು ಶುಕ್ರವಾರ ಬೆಳಿಗ್ಗೆ ನೀವು ಪೂಜೆ ಮಾಡಬೇಕು ಆಯಿತಾ. ನೀವು ಇದು ಒಂದು ವೇಳೆ ಬರೀ ಫೋಟೋಕ್ಕೆ ಮಾತ್ರ ನಾವು ಪೂಜೆ ಮಾಡ್ತೇವೆ, ಕಲಶ ಇಟ್ಟು ಎಲ್ಲ ಪೂಜೆ ಮಾಡ್ತಿಲ್ಲ ಅಂತ ಹೇಳಿದ್ರೆ ಬೆಳಿಗ್ಗೆ ಸ್ವಲ್ಪ ಬೇಗನೆ ಎದ್ದು ಉಂಟಲ್ಲ
ಮಹಾಲಕ್ಷ್ಮಿ ಫೋಟೋಗೆ ಎಲ್ಲ ಸಿಂಗಾರ ಎಲ್ಲ ಮಾಡಿ ಆಯಿತಾ. ನಿಮ್ಮ ಹತ್ರ ಏನಾದರೂ ಒಡವೆ ಇದ್ದರೆ ಆ ಒಡವೆಯನ್ನು ಹಾಕಿ ನೆನ್ಪಿಟ್ಕೊಳ್ಳಿ. ನೀವು ಕೂಡ ಹಾಕೊಂಡಿರ್ಬೇಕು, ಬರೀ ಮಹಾಲಕ್ಷ್ಮಿಗೆ ಮಾತ್ರ ಹಾಕೋದಲ್ಲ. ಒಂದು ವೇಳೆ ನಿಮ್ಮ ಹತ್ರ ಇಲ್ಲ ಅಂತ ಹೇಳ್ಕೊಂಡು ಆದರೆ ನೀವಾದರೂ ಹಾಕೊಂಡಿರಿ. ಮಹಾಲಕ್ಷ್ಮಿಗೆ ಹಾಕದಿದ್ರು ಕೂಡ ನಡೆಯುತ್ತೆ ಆಯಿತಾ. ಫೋಟೋಕ್ಕೆ ಅಥವಾ ಕಲಶಕ್ಕೆ ಹಾಕದಿದ್ರು ಕೂಡ ನಡೆಯುತ್ತೆ, ಅದು ನೀವು ಹಾಕ್ಕೊಂಡು ಪೂಜೆ ಮಾಡ್ಕೊಳ್ಳಿ. ಏನು ಮಾಡಿ ಅಂತ ಹೇಳಿದ್ರೆ ಸ್ವಲ್ಪ ಬೆಳಿಗ್ಗೆ ಬೇಗನೆ ಎದ್ದು ಫೋಟೋ ಎಲ್ಲ ಚಂದ ಮಾಡಿ ಸಿಂಗಾರ ಮಾಡಿ ಆಯಿತಾ. ಹೂವೆಲ್ಲ ಹಾಕಿ ಆಯಿತಾ, ಮಹಾಲಕ್ಷ್ಮಿಗೆ ಇಷ್ಟವಾದ ಕೆಂಪು ಬಣ್ಣದ ಹೂವೆಲ್ಲ ಹಾಕಿ ಸಿಂಗಾರ ಮಾಡಿ. ನಿಮಗೆ ಎಷ್ಟು ಗಂಟೆಗೆ ಪೂಜೆ ಮಾಡಬೇಕು ಅಂತ ಹೇಳಿದರೆ ಬೆಳಿಗ್ಗಿನ ಸಮಯದಲ್ಲಿ ನೋಡಿ, ನಾನಿಲ್ಲಿ ಬರೆದಿಟ್ಕೊಂಡಿದ್ದೇನೆ ಆಯಿತಾ. 5:15 ಬೆಳಗಿನ ಜಾವ 5:15 6:40 ಒಳಗೆ ನಿಮ್ಮದು ಪೂಜೆ ಆಗಬೇಕು. ಬೆಳಿಗ್ಗಿನ ಪೂಜೆ ಮಾಡುವವರಾಗಿದ್ದರೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡುವವರಾಗಿದ್ದರೆ 5:30ರಿಂದ 6:40 ಒಳಗಡೆ ನಿಮ್ಮದು ಪೂಜೆ ಆಗಿರಬೇಕು. ಎರಡನೇದು, ನೀವು ಅಂದರೆ ಬೆಳಿಗ್ಗೆ ಮಾಡ್ತೀರಾ ಆಮೇಲೆ ವಾಪಸ್ ಪುನಃ ಮಾಡಬೇಕು ಅಂತ ಹೇಳ್ಕೊಂಡು ಮನಸ್ಸಿದ್ರೆ ಏನು ಮಾಡಿ ಅಂತ ಹೇಳಿದ್ರೆ, ಮಧ್ಯಾಹ್ನ ಅಂದರೆ ಮಧ್ಯಾಹ್ನ ಅಲ್ಲ, ಅದು ಕೂಡ ಬೆಳಿಗ್ಗೆನೇ ಬರುತ್ತೆ. 11:02 1:15 ಒಳಗಡೆ ಪೂಜೆ ಮಾಡಬೇಕು. ಮಧ್ಯಾಹ್ನ 1:15 ಒಳಗೆ ಪೂಜೆ ಮಾಡಬೇಕು. 11:02 ಮಧ್ಯಾಹ್ನ 1:30 ಒಳಗಡೆ ಪೂಜೆ ಮಾಡಬೇಕು. ಸಾಯಂಕಾಲ ಪೂಜೆ ಮಾಡುವವರು ಯಾವ ಸಮಯದಲ್ಲಿ ಮಾಡಬೇಕು ಅಂತ ಹೇಳಿದರೆ 3:40ರಿಂದ ಸಾಯಂಕಾಲ 6 ಗಂಟೆ ಒಳಗಡೆ ಪೂಜೆ ಮಾಡಿ ಆಯಿತಾ. 3:40ರಿಂದ ಸಾಯಂಕಾಲ 6 ಗಂಟೆ ಒಳಗೆ. ರಾತ್ರಿ ಈಗ ಅರಿಶಿನ ಕುಂಕುಮ ತಗೊಳ್ಳಿಕ್ಕೆಲ್ಲ ಬರ್ತಾರೆ, ಅವರಿಗೆ ಕೂಡ ನಾನು ಪೂಜೆ ಮಾಡೋದು ನೋಡಬೇಕು ಅಂತ ಹೇಳಿದರೆ 7:30ರಿಂದ 9 ಗಂಟೆ ತನಕ ಪೂಜೆ ಮಾಡಿ ಆಯಿತಾ. ಅಂದರೆ 7:30ರಿಂದ 9 ಗಂಟೆಯ ಒಳಗಡೆ ಪೂಜೆ ಮಾಡಿ. ಸಾರಿ, ಕರೆಂಟು ಹೋಯಿತು, ಅದು ಬಿಡಿ, ಕರೆಂಟ್ ಹೋಗಿದ್ದು ಹೋಗಲಿ. ಇವಾಗ ನೀವು ಸಾಯಂಕಾಲ ನಾನು ಪೂಜೆ ಮಾಡಲಿಕ್ಕೆ ಹೇಳಿದೆ ನೋಡಿ, ಸಾಯಂಕಾಲ 7:30ರಿಂದ 9 ಗಂಟೆ, ರಾತ್ರಿ 9 ಗಂಟೆ ಒಳಗೆ ಪೂಜೆ ಮಾಡಿ ಅಂತ ಹೇಳ್ಕೊಂಡು 9 ಗಂಟೆಯ ನಂತರ ಯಾವತ್ತೂ ಪೂಜೆ ಮಾಡಲಿಕ್ಕೆ ಹೋಗಬೇಡಿ ಆಯಿತಾ. ನೀವು ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡ್ತೀರಾ, ಫೋಟೋಗೆ ಪೂಜೆ ಮಾಡ್ತೀರಾ ಅಥವಾ ಕಲಶಕ್ಕೆ ಪೂಜೆ ಮಾಡ್ತೀರಾ ಅಂದರೆ ರಾತ್ರಿ 9 ಗಂಟೆಯ ನಂತರ ಪೂಜೆ ಮಾಡಲಿಕ್ಕೆ ಹೋಗಬೇಡಿ. ಅಷ್ಟರ ಒಳಗಡೆ ಮಾಡಬೇಕು. ನೀವು ಅರಿಶಿನ ಕುಂಕುಮ ತಗೊಳ್ಳುವವರಾಗಿದ್ದರೂ ಕೂಡ 9 ಗಂಟೆಯ ಒಳಗಡೆ ಅರಿಶಿನ ಕುಂಕುಮ ಕೊಟ್ಟರೆ ಒಳ್ಳೆಯದು. ಇವಾಗ ಪ್ರೆಗ್ನೆಂಟ್ ಇರುವವರು ಪೂಜೆ ಮಾಡಬಹುದಾ, ಮಹಾಲಕ್ಷ್ಮಿ ಪೂಜೆ ಮಾಡಬಹುದಾ, ಬಾಣಂತಿಯರು ಪೂಜೆ ಮಾಡಬಹುದಾ ಅಂತ ಹೇಳಿದರೆ, ಒಂದು ವೇಳೆ ನೀವು ಪ್ರೆಗ್ನೆಂಟ್ ಇದ್ದು ಆಯಿತಾ, ನಿಮಗೆ 7 ತಿಂಗಳ ಒಳಗಡೆ ಪ್ರೆಗ್ನೆಂಟ್ ಆಗಿದ್ದರೆ ನೀವು ಆರಾಮಾಗಿ ಪೂಜೆ ಮಾಡ್ಬೋದು. 7 ತಿಂಗಳ ಒಳಗಡೆ ಆಗಿದ್ದರೆ ಮಾತ್ರ. 7 ತಿಂಗಳ ನಂತರ ಆಗಿದ್ದರೆ ವರಮಹಾಲಕ್ಷ್ಮಿ ಪೂಜೆ ಮಾಡಲಿಕ್ಕೆ ಇಲ್ಲ ಆಯಿತಾ. ನೀವು ಮುಂದಿನ ವರ್ಷ ಬೇಕಾದರೆ ಮಾಡ್ಕೊಳ್ಳಿ, ಈ ವರ್ಷ ನೀವು ಮಾಡೋದು ಬೇಡ. ನಿಮ್ಮ ಅಮ್ಮನ ಹತ್ರ, ನಿಮ್ಮ ಅತ್ತೆ ಹತ್ರನೋ ಆಯಿತಾ, ನಿಮ್ಮ ಅತ್ತಿಗೆ ಹತ್ರನೋ ಅಥವಾ ಯಾರ ಹತ್ರ ಆದರೂ ಪೂಜೆ ಮಾಡಿಸಿ, ನೀವು ಮಾಡೋದು ಬೇಡ. ಮತ್ತು ಮದುವೆ ಆದವರು ಯಾವ ಸಮಯದಲ್ಲಿ ಪೂಜೆ ಮಾಡಿದರೆ ಒಳ್ಳೆಯದು ಅಂತ ಹೇಳ್ಕೊಂಡು ಕೇಳಿದ್ರಲ್ಲ, ಯಾವ ವರ್ಷದಲ್ಲಿ ಪೂಜೆ ಮಾಡಿದರೆ ಒಳ್ಳೆಯದು ಅಂತ. ಇವಾಗ ನಿಮಗೆ ಈ ವರ್ಷನೇ ಮದುವೆ ಆಗಿದೆ ಅಂತ ಹೇಳ್ಕೊಂಡು ಹೇಳುವ, ಹೊಸದಾಗಿ ನೀವು ಮದುವೆ ಆಗಿದ್ದರೆ ಈ ವರ್ಷ ನಿಮಗೆ ಖಂಡಿತ ವರಮಹಾಲಕ್ಷ್ಮಿ ಪೂಜೆ ಮಾಡ್ಬೋದು ಆಯಿತಾ. ಇವಾಗ ಮದುವೆಯಾಗಿ ಇವತ್ತಿಗೆ 2 ವರ್ಷ ಆಗಿದೆ ಅಂದರೆ ಈ ವರಮಹಾಲಕ್ಷ್ಮಿಗೆ 2 ವರ್ಷ ಆಗಿದೆ ಅಂತ ಹೇಳ್ಕೊಂಡಾದರೆ ದಯವಿಟ್ಟು ನೀವು ಪೂಜೆ ಮಾಡೋದು ಬೇಡ, ವರಮಹಾಲಕ್ಷ್ಮಿ ಪೂಜೆ ಮಾಡೋದು ಬೇಡ. ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ, ಮುಂದಿನ ವರ್ಷ ಅಂದರೆ ಮದುವೆಯಾಗಿ 3ನೇ ವರ್ಷ ಬರುತ್ತಲ್ಲ ಆವಾಗ ಪೂಜೆ ಮಾಡ್ಬೋದು. ಹೊಸದಾಗಿ ನಾನು ಪೂಜೆ ಮಾಡುವವರಿಗೆ ಹೇಳಿದ್ದು, ಆಲ್ರೆಡಿ ನೀವು ಮುಂಚೆಯಿಂದ ಪೂಜೆ ಮಾಡ್ಕೊಂಡಿದ್ರೆ ಇದು ಸಂಬಂಧ ಪಡೋದಿಲ್ಲ ಆಯಿತಾ. ಹೊಸದಾಗಿ ನೀವು ಪ್ರಾರಂಭ ಮಾಡ್ತಿದ್ದೀರಾ, ಈ ವರ್ಷದಿಂದ ನಿಮಗೆ ಮಾಡಬೇಕು ಅಂತ ಹೇಳ್ಕೊಂಡು ಮನಸ್ಸಿದ್ರೆ ಮಾತ್ರ. ಹೊಸದಾಗಿ ಇವತ್ತು ಈ ವರ್ಷನೇ ನಿಮಗೆ ಮದುವೆ ಆಗಿದೆ ಅಂತ ಹೇಳ್ಕೊಂಡಾದರೆ ಈ ವರ್ಷ ನೀವು ಖಂಡಿತ ಮಾಡ್ಬೋದು. ನಿಮಗೆ ಮದುವೆಯಾಗಿ 2 ವರ್ಷ ಆಗಿದೆ ಅಂತ ಹೇಳಿದ್ರೆ ಈ ವರ್ಷ ಮಾಡೋದು ಬೇಡ, 3ನೇ ವರ್ಷಕ್ಕೆ ಮಾಡಿ ಆಯಿತಾ. ಮದುವೆಯಾಗಿ 4 ವರ್ಷ ಆಗಿದ್ದು ಕೂಡ ಆಯಿತಾ. ಅಂದರೆ ನಿಮಗೆ ಯಾವ ಥರ ಆಗಬೇಕು ಅಂತ ಹೇಳಿದರೆ ಬೆಸ ಸಂಖ್ಯೆಯಲ್ಲಿ ಬರಬೇಕು ಆಯಿತಾ. ಬೆಸ ಸಂಖ್ಯೆಯಲ್ಲಿ ಬರಬೇಕು ಮದುವೆ ಆದ ವರ್ಷ, ಸಮ ಸಂಖ್ಯೆಯಲ್ಲಿ ಬರಬಾರ್ದು. ಅಂದರೆ ಇವಾಗ ಬೆಸ ಸಂಖ್ಯೆ ಅಂತ ಹೇಳಿದ್ರೆ 1 ವರ್ಷ ಆಗಿರ್ಬೋದು, 3 ವರ್ಷ ಆಗಿರ್ಬೋದು, ಅಥವಾ 4 ಇಲ್ಲ 5ನೇ ವರ್ಷ, 6 ಬೇಡ 7ನೇ ವರ್ಷ, 8 ಬೇಡ 9ನೇ ವರ್ಷ, ಆ ರೀತಿಯಲ್ಲಿ ಬರಬೇಕು ಆಯಿತಾ. ನಿಮಗೆ ಅದು ಜೋಡಿ ಆಗಿರಬಾರ್ದು. ನಿಮ್ಮ ಮದುವೆಯಾದ 5 ವರ್ಷ ಉಂಟಲ್ಲ, ಜೋಡಿ ಆಗಿರಬಾರ್ದು, ಬೆಸ ಸಂಖ್ಯೆಯಲ್ಲಿ ಇರಬೇಕು. ಆ ಥರ ಸಂಖ್ಯೆಯಲ್ಲಿದ್ದರೆ ನೀವು ಖಂಡಿತ ಪೂಜೆ ಮಾಡ್ಬೋದು. ಇವಾಗ ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕು, ವರಮಹಾಲಕ್ಷ್ಮಿ ಪೂಜೆ ಮಾಡಬೇಕು ಅಂದವರು ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಪೂಜೆ ಮಾಡುವವರು, ನಾನು ಈಗ ದೇವರ ಬಗ್ಗೆ ಮಾತಾಡ್ತಾ ಇಲ್ಲ, ಪೂಜೆ ಮಾಡುವವರ ಬಗ್ಗೆ ಮಾತಾಡ್ತಾ ಇದ್ದೇನೆ. ಏನಂತ ಹೇಳಿದರೆ, ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಆ ಪೂಜೆ ಮಾಡುವ ದಿನ ನಾನು ನಿನ್ನೆಯ ವಿಡಿಯೋದಲ್ಲೇ ಹೇಳಿದ್ದೇನೆ, ಅರಶಿನದ ನೀರಿನಿಂದ ಸ್ನಾನ ಮಾಡಬೇಕು. 2ನೇದು ಸೀರೆಯನ್ನು ಉಟ್ಕೊಂಡಿರಲೇಬೇಕು. ನೀವು ಚೂಡಿದಾರ್ ಹಾಕಿ ವರಮಹಾಲಕ್ಷ್ಮಿ ಹಬ್ಬ ಮಾಡುವ ಹಾಗೆ ಇಲ್ಲ ಆಯಿತಾ, ಸೀರೆ ಉಟ್ಕೊಳ್ಳೇಬೇಕು. 2ನೇದು ಏನಂತ ಹೇಳಿದರೆ, ಕೈ ತುಂಬ ಬಳೆಯನ್ನು ಹಾಕ್ಕೊಂಡ್ರೆ ಒಳ್ಳೆಯದು ಆಯಿತಾ. ನಿಮಗೆ ತುಂಬ ಬಳೆ ಹಾಕ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರೆ ಒಂದು ಅರ್ಧ ಡಜನ್ ಬಳೆ ಆದರೂ ಕೈಗೆ ಹಾಕ್ಕೊಳ್ಳಿ. 3ನೇದು ಏನಂತ ಹೇಳಿದರೆ, ಕಾಲ್ಗೆಜ್ಜೆಯನ್ನು ಹಾಕ್ಕೊಂಡಿರಬೇಕು ಆಯಿತಾ. ಮಹಾಲಕ್ಷ್ಮಿಗೆ ಕಾಲಿನ ಗೆಜ್ಜೆ ಶಬ್ದ ತುಂಬ ಇಷ್ಟ. ಯಾರು ಹೆಣ್ಣು ಮಕ್ಕಳು ಕಾಲ್ಗೆಜ್ಜೆ ಹಾಕ್ಕೊಂಡು ಮನೆ ತುಂಬ ನಡೀತಾ ಇರ್ತಾರೆ ನೋಡಿ, ಅಂತಹ ಮನೆಯಲ್ಲಿ ಮಹಾಲಕ್ಷ್ಮಿ ಸದಾ ನೆಲೆಸ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆ ಕಾರಣದಿಂದ ನೀವು ಎಷ್ಟೇ ಸ್ಟೈಲ್ ಮಾಡುವವರಾಗಿರಲಿ, ಯಾವುದೇ ಡ್ರೆಸ್ ಹಾಕ್ಕೊಂಡು ಇರುವವರಾಗಿರಲಿ, ವರಮಹಾಲಕ್ಷ್ಮಿ ಹಬ್ಬದ ದಿನ ಆದರೂ ಒಂದು ಕಾಲ್ಗೆಜ್ಜೆ ಹಾಕ್ಕೊಳ್ಳಿ.
ನಾಲ್ಕನೇದು ಏನಂತ ಹೇಳಿದರೆ ಹಣೆಗೆ ಕುಂಕುಮ ಇಟ್ಕೊಂಡಿರಬೇಕು, ಕೆನ್ನೆಗೆ ಅರಶಿನ ಹಾಕಿರಬೇಕು ಆಯಿತಾ. ಹಣೆಗೆ ಕುಂಕುಮ, ಕೆನ್ನೆಗೆ ಅರಶಿನ ಹಾಕ್ಕೊಂಡಿರಲೇಬೇಕು. ಐದನೇದು ಏನಂತ ಹೇಳಿದರೆ ತಲೆಗೆ ಹೂ ಮುಟ್ಕೊಂಡಿರಬೇಕು. ಇಷ್ಟು ಹಾಕ್ಕೊಂಡ ನಂತರ ನೀವು ವರಮಹಾಲಕ್ಷ್ಮಿ ಪೂಜೆ ಮಾಡಿ ಆಯಿತಾ. ಕೈ ತುಂಬ ಬಳೆ ಹಾಕ್ಕೊಳ್ಳಿ. ಎರಡನೇದು ಏನಂತ ಹೇಳಿದರೆ ಹಣೆಗೆ ಕುಂಕುಮ ಇಟ್ಕೊಳ್ಳಿ, ಕೆನ್ನೆಗೆ ಅರಶಿನ ಹಚ್ಕೊಳ್ಳಿ, ಹೂವನ್ನು ಮುಟ್ಕೊಳ್ಳಿ. ಕೂದಲು ಬಿಚ್ಕೊಂಡು ಇದು ಮಾಡಲಿಕ್ಕಿಲ್ಲ, ಏನು ವರಮಹಾಲಕ್ಷ್ಮಿ ಪೂಜೆ ಮಾಡಲಿಕ್ಕಿಲ್ಲ. ಒಂದು ಕ್ಲಿಪ್ ಆದರೂ ಕೂಡ ಹಾಕ್ಕೊಳ್ಳಿ ಆಯಿತಾ. ನಿಮ್ಮದು ಶಾರ್ಟ್ ಕೂದಲು, ನಿಮಗೆ ಜಡೆ ಎಲ್ಲ ಹಾಕ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಒಂದು ಜಸ್ಟ್ ಒಂದು ಕ್ಲಿಪ್ ಆದರೂ ಕೂಡ ಹಾಕೊಂಡ್ರು ಕೂಡ ಪರವಾಗಿಲ್ಲ. ಆದರೆ ಕೂದಲು ಬಿಚ್ಚಿ ವರಮಹಾಲಕ್ಷ್ಮಿ ಪೂಜೆ ಮಾಡಲಿಕ್ಕೆ ಹೋಗ್ಬಿಡಿ. ಸೀರೆಯನ್ನೇ ಉಟ್ಕೊಂಡಿರಿ. ನೀವು ಯಾವ ಮ್ಯಾರೇಜ್ ಬೇಕಾದರೆ ಆಗಿರಲಿ ಆಯಿತಾ, ಸೀರೆ ಉಟ್ಕೊಂಡೇ ಇದು ಪೂಜೆ ಮಾಡಿ. ಮತ್ತೆ ಏನು ಮಾಡಬೇಕು ಅಂತ ಹೇಳಿದ್ರೆ ಕಾಲ್ಗೆಜ್ಜೆ ನೆನಪಲ್ಲೇ ಹಾಕ್ಕೊಳ್ಳಿ ಆಯಿತಾ. ಇಷ್ಟು ಮಾಡಿದರೆ ಸಾಕಾಗ್ತದೆ. ಮತ್ತು ದೇವರಿಗೆ ಆಗನೇ ಹೇಳಿದೆ ನಾನು, ದೇವರಿಗೆ ಒಡವೆ ಹಾಕ್ತಿರೋ ಬಿಡ್ತಿರೋ ನಿಮ್ಮ ಹತ್ರ ಇರುವ ಒಡವೆಯನ್ನು ನೀವು ನಿಮಗೆ ಹಾಕ್ಕೊಳ್ಳಿ. ಯಾಕಂತ ಹೇಳಿದರೆ ನೀವು ಈ ಒಡವೆಯನ್ನು ಹಾಕ್ಕೊಂಡು ನೀವು ಪೂಜೆ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ ವರಮಹಾಲಕ್ಷ್ಮಿ ನಿಮಗೆ ಒಲಿತಾಳೆ. ಆಮೇಲೆ ನಿಮಗೆ ಮುಂದಿನ ವರ್ಷ ನಿಮಗೆ ಇನ್ನೂ ಕೂಡ ಜಾಸ್ತಿ ಒಡವೆ ಹಾಕ್ಕೊಂಡು ಪೂಜೆ ಮಾಡುವ ಯೋಗ ಕೊಡ್ತಾಳೆ. ಆದ್ದರಿಂದ ಆವಾಗ ಏನು ಮಾಡ್ಬೋದು, ನೀವು ದೇವರಿಗೂ ಕೂಡ ಹಾಕ್ಬೋದು, ನಿಮಗೂ ಕೂಡ ಹಾಕ್ಬೋದು. ಆದ್ದರಿಂದ ನಾನು ಹೇಳ್ತಾ ಇದ್ದೇನೆ, ನೀವು ಏನು ಇಲ್ಲದೆ ಬರೇ ಮಹಾಲಕ್ಷ್ಮಿಗೆ ಎಲ್ಲದೂ ಹಾಕಿ ಪೂಜೆ ಮಾಡಲಿಕ್ಕೆ ಹೋಗಬೇಡಿ. ನೀವು ಕೂಡ ಹಾಕ್ಕೊಂಡು ನೀವು ಮಹಾಲಕ್ಷ್ಮಿ ಥರನೇ ಕಾಣಬೇಕು ಆ ದಿವಸ. ಆ ಥರ ನೋಡ್ಕೊಳ್ಳಿ. ಒಡವೆ ಇಲ್ಲ ಅಂತ ಹೇಳಿದರೆ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಇರುವ ನಿಮ್ಮ ಹತ್ರ ಯಾವುದು ಉಂಟು ನೋಡಿ, ಒಂದು ಮಾಂಗಲ್ಯ ಚೈನ್ ಆದರೂ ಕೂಡ ಪರವಾಗಿಲ್ಲ ಆಯಿತಾ. ಅದನ್ನು ಹಾಕ್ಕೊಂಡು ಆದರೂ ಪೂಜೆ ಮಾಡಿ. ದೇವ್ರ ಹತ್ರ ಬೇಡ್ಕೊಳ್ಳಿ, ನಮ್ಮ ಹತ್ರ ಈ ಥರ ಪರಿಸ್ಥಿತಿ ಉಂಟು, ಈ ವರ್ಷ ನಮಗೆ ಈ ಥರ ಪೂಜೆ ಮಾಡ್ತಾ ಇದ್ದೇನೆ, ಮುಂದಿನ ವರ್ಷ ಒಳ್ಳೆಯದಾಗುವ ಹಾಗೆ ಮಾಡುವುದು ನಿನ್ನ ಕೆಲಸ ಅಂತ ಹೇಳ್ಕೊಂಡು ಹೇಳಿದರೆ ಖಂಡಿತ ಮಹಾಲಕ್ಷ್ಮಿ ನಿಮಗೆ ಇದು ನಿಮ್ಮ ಆಸೆ ಪಟ್ಟಿದ್ದ ಹಾಗೆ ನಿಮಗೆ ಮುಂದಿನ ವರ್ಷ ಯಾವ ರೀತಿ ಪೂಜೆ ಮಾಡಬೇಕು ಅಂತ ಎಣಿಸಿದ್ರು ನೋಡಿ, ಅದೇ ರೀತಿ ಪೂಜೆ ಮಾಡುವ ಯೋಗವನ್ನು ಮಹಾಲಕ್ಷ್ಮಿ ಕೊಡ್ತಾಳೆ. ಸಾರಿ, ಮರೆತು ಬಿಟ್ಟೆ, ಕಣ್ಣಿಗೆ ಕಾಡಿಗೆ ಕೂಡ ಹಾಕ್ಕೊಳ್ಬೇಕು ಹೆಣ್ಣು ಮಕ್ಕಳು, ಅದನ್ನು ಕೂಡ ಮರಿಬೇಡಿ ಆಯ್ತಾ. ನನಗೆ ಅದು ಹೇಳುವಾಗ ಮರ್ತೋಯ್ತು, ಕಾಡಿಗೆ ಹಚ್ಕೊಳ್ಳೋದು. ಇವಾಗ ಮಹಾಲಕ್ಷ್ಮಿಗೆ ಸೀರೆ ನೀವು ಕಲಶಕ್ಕೆ ಉಡಿಸೋದಾಗಿದ್ರೆ ಅಥವಾ ನೀವು ಇದು ಫೋಟೋ ಇಡ್ತೀರಾ ಅಂತ ಹೇಳಿದ್ರೆ ಫೋಟೋದ ಎದುರುಗಡೆ ಮಹಾಲಕ್ಷ್ಮಿಗೆ ಬಾಗಿನ ಕೊಡುವ ರೀತಿಯಲ್ಲಿ ಹೂ ಇದು ಅಂದರೆ ಬ್ಲೌಸ್ ಪೀಸಲ್ಲಿ ಇರ್ತಾರೆ ನೋಡಿ, ಅದೇ ಥರದಲ್ಲಿ ಸೀರೆ ಇಡುವವರಾಗಿದ್ದರೆ ಆಯಿತಾ. ಬ್ಲೌಸ್ ಪೀಸ್ ಇಟ್ಟರು ಕೂಡ ಸಾಕಾಗ್ತದೆ ಆಯಿತಾ. ನೀವು ಸೀರೆ ಇಡಬೇಕಂತ ಹೇಳ್ಕೊಂಡು ಇಲ್ಲ ಆಯಿತಾ. ನೀವು ಇಡುವುದಾದರೆ ಯಾವ ಬಣ್ಣದ ಸೀರೆ ಅಥವಾ ಯಾವ ಬಣ್ಣದ ಬ್ಲೌಸ್ ಪೀಸ್ ಇಡಬೇಕು ಅಂತ ಹೇಳಿದರೆ ಫಸ್ಟು ಬಿಳಿ ಬಣ್ಣದ ಸೀರೆ ಇಡಬಹುದು. ಅಂದರೆ ನೆನ್ಪಿಟ್ಕೊಳ್ಳಿ, ಫುಲ್ ಬಿಳಿಯಾಗಿರಬಾರ್ದು. ಇಲ್ಲಿ ನಮ್ಮ ಬೆಂಗಳೂರು ಕಡೆಯಲ್ಲೆಲ್ಲ ಮದುವೆಗೆಲ್ಲ ಉಟ್ಕೊಳ್ತಾರೆ ನೋಡಿ, ಆ ಥರದ್ದು ಸೀರೆ ಆಗಿರಬೇಕು. ಅದಕ್ಕೆ ಕೆಂಪು ಬಾರ್ಡ್ರ್ ಅಥವಾ ಹಸಿರು ಬಾರ್ಡ್ರ್ ಬಂದಿರುವ ಸೀರೆ ಆಗಿರಬೇಕು. ಬಿಟ್ಟರೆ ಪ್ಲೈನ್ ಬಿಳಿ ಬಣ್ಣದ್ದು ಸೀರೆ ಇಡಲಿಕ್ಕೆ ಹೋಗಬೇಡಿ ಆಯಿತಾ. ಅದನ್ನು ನೆನ್ಪಿಟ್ಕೊಳ್ಳಿ. ಬಿಳಿ ಬಣ್ಣಕ್ಕೆ ಪಿಂಕ್ ಅಥವಾ ಕೆಂಪು ಅಥವಾ ಯಾವುದಾದ್ರೂ ಒಂದು ಬಾರ್ಡರ್ ಬಂದಿರಬೇಕು, ಆ ಥರದ್ದು ಸೀರೆ ತಗೊಳ್ಳಿ, ಅದನ್ನು ಉಡಿಸ್ಬೋದು. ಎರಡನೇದು ಏನಂತ ಹೇಳಿದರೆ ಕೆಂಪು ಬಣ್ಣ ಮಹಾಲಕ್ಷ್ಮಿಗೆ ತುಂಬ ಇಷ್ಟ, ಆದ್ದರಿಂದ ಕೆಂಪು ಬಣ್ಣದ ಸೀರೆಯನ್ನು ಉಡಿಸಿದರೆ ಕೂಡ ತುಂಬ ಒಳ್ಳೆಯದು. ಮೂರನೇದು ಏನಂತ ಹೇಳಿದರೆ ಪಿಂಕ್ ಬಣ್ಣದ ಸೀರೆ ಅಂದರೆ ರೋಸ್ ಬಣ್ಣದ ಸೀರೆ, ತಾವರೆ ಹೂವಿನ ಬಣ್ಣದ ಸೀರೆ, ಅದು ಕೂಡ ಮಹಾಲಕ್ಷ್ಮಿಗೆ ತುಂಬ ಇಷ್ಟ. ಆದ್ದರಿಂದ ಆ ಸೀರೆಯನ್ನು ಕೂಡ ನೀವು ಮಹಾಲಕ್ಷ್ಮಿಗೆ ಉಡಿಸ್ಬೋದು. ಮೂರನೇದು ಏನಂತ ಹೇಳಿದರೆ ಆರೆಂಜ್ ಕಲರ್ದು ಬಣ್ಣ ಸೀರೆದು, ಆರೆಂಜ್ ಕಲರ್ ಬಣ್ಣ ಅಂದರೆ ಕಿತ್ತಳೆ ಬಣ್ಣದ ಸೀರೆ ಕೂಡ ಉಡಿಸ್ಬೋದು, ಹಸಿರು ಬಣ್ಣದ ಸೀರೆ ಕೂಡ ಉಡಿಸ್ಬೋದು, ಹಳದಿ ಬಣ್ಣದ ಸೀರೆ ಕೂಡ ಉಡಿಸ್ಬೋದು. ಆದರೆ ನೆನಪಿಟ್ಕೊಳ್ಳಿ, ನೀಲಿ ಬಣ್ಣದ ಸೀರೆ, ಕಪ್ಪು ಸೀರೆ ಅಥವಾ ಒಂಥರ ಅಂದರೆ ಶನಿಗೆ ಸಂಬಂಧಪಟ್ಟ ಸೀರೆಗಳು ಅಂದರೆ ಕಲರ್ಗಳೆಲ್ಲ ಉಂಟು ನೋಡಿ, ಶನಿಗೆ ಸಂಬಂಧಪಟ್ಟ ಕಲರ್ ಅಂಥದ್ದೆಲ್ಲ ಉಡಿಸ್ಲಿಕ್ಕೆ ಹೋಗಬೇಡಿ, ಅದೆಲ್ಲ ಒಳ್ಳೆಯದಲ್ಲ. ನೀವು ಸಾಧ್ಯವಾದರೆ ನಾನು ಹೇಳ್ತಿರೋ ಹಾಗೆ ಕೆಂಪು ಅಥವಾ ಪಿಂಕ್ ಅಥವಾ ಆರೆಂಜ್ ಅರಶಿನ ಅಥವಾ ಮತ್ತೇನು ಹೇಳ್ತಾರೆ ಹಸಿರು ಬಣ್ಣ, ಆ ಥರದ್ರಲ್ಲಿ ಸೀರೆಯನ್ನು ಉಡಿಸ್ಲಿಕ್ಕೆ ನೋಡಿ. ಮತ್ತು ಬೇರೆ ಬಣ್ಣ ಅಂದರೆ ಕನ್ಫ್ಯೂಸ್ ಆಗೋದು ಬೇಡ, ಅದು ಉಡಿಸ್ಬೋದಾ ಇದು ಉಡಿಸ್ಬೋದಾ ಕಲ್ಲರ್ ಅಂತ ಹೇಳ್ಕೊಂಡು ನೆನೆಸ್ಕೊಳ್ಳೋದು ಬೇಡ ಆಯಿತಾ. ಯಾವುದು ಬೇಕಾದರೆ ಉಡಿಸ್ಬೋದು. ಅದರ ನಂತರ ಸೀರೆ ಉಡಿಸಿದ ನಂತರ ನೀವು ಮಹಾಲಕ್ಷ್ಮಿ ಪೂಜೆ ಎಲ್ಲ ಆದ ನಂತರ ಉಂಟಲ್ಲ, ಆ ಸೀರೆಯನ್ನು ನೀವೇ ಉಟ್ಕೊಳ್ಬೋದು ಆಯಿತಾ. ಮತ್ತು ಮಹಾಲಕ್ಷ್ಮಿಗೆ ಉಡಿಸಿದ್ದು ಸೀರೆ ನಾವು ಉಟ್ಕೊಳ್ಬಾರ್ದು ಅಂತ ಹೇಳ್ಕೊಂಡು ಇಲ್ಲ ಆಯಿತಾ. ಮನೆಯಲ್ಲಿ ಯಾರಿದ್ದಾರೆ ನೋಡಿ, ನೀವು ಬೇಕಾದರೆ ಉಟ್ಕೋಬೋದು, ಇಲ್ಲ ನಿಮ್ಮ ಅಮ್ಮನಿಗೆ ಬೇಕಾದರೆ ಕೊಡ್ಬೋದು, ನಿಮ್ಮ ಅತ್ತೆಗೆ ಬೇಕಾದರೆ ಕೊಡ್ಬೋದು. ಆ ಸೀರೆ ನಿಮಗೆ ಯೂಸ್ ಆಗುತ್ತೆ ಆಯಿತಾ. ಆದ್ದರಿಂದ ಸ್ವಲ್ಪ ಸೀರೆ ತೊಗೊಳ್ಳುವಾಗ ಚಂದ ಕಲ್ಲರನ್ನೇ ನೋಡಿಕೊಂಡು ತಗೊಳ್ಳಿ. ಮಹಾಲಕ್ಷ್ಮಿಗೆ ಇಷ್ಟ ಕೂಡ ಆಗಿರಬೇಕು, ನಿಮಗೂ ಕೂಡ ಇಷ್ಟ ಆಗಿರಬೇಕು, ಅಂತಹದ್ದು ಸೀರೆಯನ್ನು ನೋಡ್ಕೊಂಡು ತಗೊಳ್ಳಿ. ಮತ್ತು ಕೊನೆಯದಾಗಿ ಹೇಳೋದು ಏನಂತ ಹೇಳಿದರೆ, ತುಂಬ ಕಿರಿಕಿರಿ ಮಾಡಿಕೊಂಡು ಹಬ್ಬ ಎಲ್ಲ ಆಚರಣೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಬೇರೆಯವರು ನೋಡಲಿ ಅಂತ ಹೇಳ್ಕೊಂಡು ಹಬ್ಬ ಆಚರಣೆ ಮಾಡಲಿಕ್ಕೆ ಹೋಗಬೇಡಿ. ಸಾಲ ಮಾಡಿ ಹಬ್ಬ ಮಾಡಲಿಕ್ಕೆ ಹೋಗಬೇಡಿ. ಮತ್ತು ಯಾವತ್ತು ಖುಷಿಯಿಂದ ಹಬ್ಬ ಮಾಡಿ ಆಯಿತಾ. ಜಗಳಗಿಗಳೆಲ್ಲ ಮಾಡಿಕೊಂಡು ಕಿರಿಕಿರಿ ಮಾಡಿಕೊಂಡು ಸಾಲ ಮಾಡಿಕೊಂಡು ಅದೆಲ್ಲ ಹಬ್ಬ ಆಚರಣೆ ಮಾಡಲಿಕ್ಕೆ ಹೋಗಬೇಡಿ. ಖುಷಿಯಿಂದ ಈ ವರ್ಷ ಮಹಾಲಕ್ಷ್ಮಿ ಪೂಜೆ ಮಾಡಿದರೆ ಮುಂದಿನ ವರ್ಷ ತನಕನೂ ಉಂಟಲ್ಲ, ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಖುಷಿಯಲ್ಲೇ ನೆಲೆಸಿರ್ತಾಳೆ. ಈ ವರ್ಷ ನೀವು ಹೇಗೆ ಪೂಜೆ ಮಾಡಿದ್ದೀರಾ, ಮುಂದಿನ ವರ್ಷ ಅದಕ್ಕಿಂತ ಚಂದ ಪೂಜೆ ಮಾಡುವ ಹಾಗೆ ಮಹಾಲಕ್ಷ್ಮಿ ನಿಮಗೆ ವರ ಕೊಡ್ತಾಳೆ. ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು
ಯಾವ ರೀತಿ ಮಹಾಲಕ್ಷ್ಮಿ ಪೂಜೆ ಮಾಡಬೇಕು, ಯಾವ ಬಣ್ಣದ ಸೀರೆ ಉಡಿಸ್ಬೇಕು ಅಂತ ಹೇಳ್ಕೊಂಡು ಹೇಳಿಕೊಟ್ಟಿದ್ದೇನೆ. ಶುಭ ಮುಹೂರ್ತ ಕೂಡ ಹೇಳಿದ್ದೇನೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಕ್ಕೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ, ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರಾ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.